ಬಾಸು ಆಫೀಸಲ್ಲಿ ಇಲ್ಲ. ನನಗೆ ಗೊತ್ತು. ಆಫೀಸಲ್ಲಿ ಯಾರು ಇರಲ್ಲ, ಒಬ್ಳೆ ಹುಡುಗಿ ಇರ್ತಾಳೆ. ಲೈನ್ ಹೊಡಿಯೋಣ ಅಂತ ಬಂದ್ರಾ? ನಿಮ್ಮನ್ನು ನೋಡಿದ್ರೆ ಲೈನ್ ಹೊಡಿಯೋದಕ್ಕೂ ಮನ್ಸು ಬರಲ್ಲ. ಅಂದ್ರೆ ನಾನು ಕೆಡ್ಡಾಗಿದ್ದೀನಿ ಅಂತನಾ? ನಿಮ್ಮಂತ ಪೊಲೀಸರಿಗೆ ನಮ್ಮಂತ ಬಡೂರ್ ಮನೆ ಹೆಣ್ಮಕ್ಳು ಕೆಡ್ಡಾಗೆ ಕಾಣೋದು. ನಾಳೆಯಿಂದ ನಿಮ್ಗೆ ಕೆಟ್ಟ ಮುಖ ಕಾಣಲ್ಲ. ನಾನು ಆಫೀಸ್ ಬಿಟ್ಟು ಹೋಗ್ತಾ ಇದ್ದೀನಿ. ನೀವು ಕೆಲಸ ಬಿಟ್ಟು ಹೋಗಬಾರ್ದು ಅಂತ ಹೇಳೋದಕ್ಕೆ ನಾನು ಬಂದಿರೋದು. ನಾನ್ ಕೆಲಸ ಬಿಟ್ರೆ ನಿಮ್ಗೇನಂತೆ? ಬೇರೆ ಯಾರೋ ಹುಡುಗಿ ಬರ್ತಾರೆ, ಅವ್ರಿಗೆ ಲೈನ್ ಹೊಡೀರಿ. ಹಲೋ, ಅಷ್ಟೊಂದೇನು ಸೀನ್ ಇಲ್ಲ. ನಾನು ಯಾವ ಹುಡುಗಿನೂ ಲೈನ್ ಹೊಡಿಯಲ್ಲ. ಹೌದೌದು, ನಿಮ್ನ ನೋಡಿದ್ರೇನೆ ಗೊತ್ತಾಗತ್ತೆ. ನಮ್ ತಂದೆನೇ ಇದುವರೆಗೂ ನಂಗೆ ಹಿಂಗೆಲ್ಲ ಬೈದಿಲ್ಲ ಗೊತ್ತಾ? ಏನ್ ಸಂಬಳ ಕೊಡ್ತೀನಿ ಅಂತ ಸದ್ರ ಅಲ್ವಾ? ಹಾಗಲ್ಲ. ಇನ್ ಹೇಗೆ ನೀವ್ ನನ್ನ ಬೈಯೋದಕ್ಕೆ ನೀವೇ ನನ್ನ ಲವ್ವರ ಎಲ್ಲ ಕಟ್ಕೊಳ್ಳೋ ಗಂಡನ? ಅದಕ್ಕೆ ರೀ ಸಾರಿ ಕೇಳಕ್ ಬಂದಿದ್ದು. ನೀವು ನನ್ನ ಪರ್ಸನಲ್ ಲೈಫ್ ಬಗ್ಗೆ ಅರ್ಥ ಮಾಡ್ಕೊಳ್ಳೆ ಹೀಗೆಲ್ಲ ಮಾತಾಡಿದ್ರೆ ನನಗೂ ಕೋಪ ಬಂತು, ಬೈದೆ. ಐ ಆಮ್ ಸಾರಿ. ನೋಡಿ, ನೀವೇನೋ ಕೆಲಸ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರಿ, ಆದರೆ ನಮ್ಮ ಅಣ್ಣ ಬೇಜಾರು ಮಾಡ್ಕೊಂಡು ಟೆನ್ಷನಲ್ಲಿ ಮನೇಲಿ ಕೂತಿದ್ದಾನೆ. ಅವ್ನ ಮನ್ಸಿಗೆ ಹರ್ಟ್ ಆಗಬಾರ್ದು ಅಂತ ನಿಮ್ಮ ಹತ್ರ ಸಾರಿ ಕೇಳಕ್ ಬಂದೆ ಅಷ್ಟೇ. ಓ, ನಿಮ್ ಅಣ್ಣ ಬೇಜಾರ್ ಮಾಡ್ಕೊಂತಾರೆ ಅಂತ ಸಾರಿ ಕೇಳಕ್ ಬಂದ್ರಾ? ನನಗ್ ಬೈದಿದ್ದಕ್ಕೆ ಬೇಜಾರಿಲ್ವಾ? ನನಗೂ ಗಿಲ್ಟ್ ಕಾಡ್ತಿತ್ತು, ಮನ್ಸಿಗೂ ತುಂಬ ಬೇಜಾರಾಯಿತು. ಲಾಸ್ಟ್ ಟೈಮ್ ಸಾರಿ ಕೇಳ್ತಾ ಇದ್ದೀನಿ. ನನ್ನಿಂದ ಬೇಜಾರಾಗಿ ಆಫೀಸ್ ಬಿಟ್ಟು ಹೋಗೋ ನಿರ್ಧಾರ ಮಾಡಿದರೆ ಪ್ಲೀಸ್ ಅದನ್ನು ಚೇಂಜ್ ಮಾಡಿ. ಅಂದ್ರೆ ನಾನು ಕೆಲಸ ಬಿಟ್ಟು ಹೋಗೋದು ನಿಮ್ಗೆ ಇಷ್ಟ ಇಲ್ವಾ? ನನ್ನಿಂದ ಅದಕ್ಕೆ ಯಾವ ಲಾಸು ಡಿಫ್ರೆನ್ಸ್ ಏನೂ ಆಗಲ್ಲ. ನಮ್ಮ ಅಣ್ಣ ನಿಮ್ಮಂತ ಒಳ್ಳೆ ಕೆಲಸಗಾರ್ತೀನಿ ಕಳ್ಕೊಳ್ತೇನೆ ಅನ್ನೋ ಫೀಲಲ್ಲಿ ಹೇಳಿದೆ ಅಷ್ಟೇ. ಬರ್ತೀನಿ. ನಿಮ್ಗೆ ಉಳ್ಕೊಳ್ಳೋದಕ್ಕೆ ಏನಾದರೂ ತೊಂದರೆ ಆದರೆ ನಮ್ಮನೆ ಗೆಸ್ಟ್ ಹೌಸಲ್ಲಿ ಬಂದಿರ್ಬೋದು. ನಿಮ್ಮ ಮನೆ ಔಟ್ ಹೌಸಲ್ಲಿ ಬಂದಿದ್ರೆ ನಿಮ್ ಧ್ಯಾನಕ್ಕೆ ಬ್ರಹ್ಮಚರ್ಯಕ್ಕೆ ತೊಂದರೆ ಆಗಲ್ವಾ? ಹಾಯ್ ಆಂಟಿ, ಹೇಗಿದ್ದೀರಾ? ನಾನು ಆರಾಮಿದ್ದೀನಿ ಕಡೆ. ನೀನು ಯಾವಾಗ ಬಂದೆ? ಈಗ ತಾನೇ ಬರ್ತಾ ಇದ್ದೀನಿ. ಆದಿತ್ಯ ಸಿಕ್ಕಿದ್ದ, ಮನೆಗೆ ಹೋಗೋಣ ಬಾ ಅಂತ ಕರ್ಕೊಂಡು ಬಂದ. ಬಾ, ಕೊಡಿ ನಾನೇ ಕೊಡ್ತೀನಿ. ನೀನಿನ್ನು ಕಾಫಿ ಕೊಡೋದಕ್ಕೆ ತುಂಬ ಟೈಮ್ ಇದೆ. ಇವತ್ತು ನೀ ನಮ್ಮ ಮನೆ ಬಂದಿರೋ ಗೆಸ್ಟು. ನಾನು ಈಗಲೂ ಈ ಮನೆ ಸೊಸೆನೆ, ಕೊಡಿ. ಅದೇ ನಿನ್ನ ಫೈನಾನ್ಸ್ ಕಂಪ್ನಿನ ನಿನ್ನ ಬೂಸ್ಟ್ ಮಾಡಬೇಕು. ಇಡೀ ಬೆಂಗಳೂರಿಗೆ ನಿಂದೇ ನಂಬರ್ 1 ಫೈನಾನ್ಸ್ ಕಂಪ್ನಿ ಆಗಬೇಕು. ಅಷ್ಟು ಹಾರ್ಡ್ ವರ್ಕ್ ಮಾಡ್ಬೇಕು ನೀನು. ಖಂಡಿತ ಡ್ಯಾಡ್. ಅದಕ್ಕೆ ಎಲ್ಲ ಪ್ರಾಜೆಕ್ಟ್ನು ತುಂಬ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಎಲ್ಲ ಕ್ಲೈಂಟ್ಸ್ ಜೊತೆ ತುಂಬ ಪ್ರೀತಿಯಿಂದ ಮಾತಾಡ್ತಾ ಇದ್ದೀನಿ, ಸೊ ದಟ್ ನಮ್ಮ ಕಂಪನಿಗೆ ಒಳ್ಳೆ ರೆಪ್ಯುಟೇಷನ್ ಬರುತ್ತೆ. ಗುಡ್. ನೀನು ಅಷ್ಟು ಹಾರ್ಡ್ ವರ್ಕ್ ಮಾಡು, ಕ್ಲೈಂಟ್ಸ್ ನಿನ್ನಂದೇ ಬಂದೇ ಬರ್ತಾರೆ. ಅಂಕಲ್, ಕಾಫಿ ತಗೊಳ್ಳಿ. ಓಹ್, ನೀನೇ ತಂದ್ಬಿಟ್ಯಾ? ಎಲ್ಲ ಈಗಲಿಂದಾನೇ ಅಭ್ಯಾಸ ಆಗ್ಬೇಕಲ್ವಾ? ನಿರೋಷ, ನೀನಿನ್ನೂ ಮದುವೆ ಆಗದಿರೋ ಹುಡುಗಿ. ಆಗಾಗ ನೀನು ಹೀಗೆ ಬಂದು ಹೋಗಿ ಮಾಡ್ತಿರ್ತೀಯಲ್ಲ, ನಿನಗೆ ಯಾರು ಹೇಳೋರು ಕೇಳೋರಿಲ್ವಾ? ಇದನ್ನ ನೋಡಿದವರು ನಿನ್ನ ಬಗ್ಗೆ, ಮನೆಯವ್ರ ಬಗ್ಗೆ ಏನೆಲ್ಲ ಮಾತಾಡ್ತಾರೆ ಯೋಚನೆ ಮಾಡಿದ್ಯಾ? ಡ್ಯಾಡ್, ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ನಾನು ಮಾತಾಡ್ತಿರೋದು ನಿರೋಷ ಹತ್ರ, ನಿನ್ನ ಹತ್ರ ಅಲ್ಲ. ನೀನು ಹೇಳಮ್ಮ. ಅಲ್ಲ ಡ್ಯಾಡ್, ಅವಳಿಗೆ ಸಡನ್ ಆಗಿ ಹೀಗೆ ಕೇಳಿದ್ರೆ ಅವಳು ಏನು ಹೇಳ್ತಾಳೆ? ಅವಳು ಹೇಗಿದ್ರು ಈ ಮನೆ ಸೊಸೆ ಅಂತ ನೀವೇ ಹೇಳ್ತೀವಿ. ಸೊಸೆ ಆಗೋಳು ಅಂತ ನನಗೆ ಗೊತ್ತಿದೆ ಕಣೋ. ಅದಕ್ಕೆ ಇವಳು ಹೀಗೆ ಅವಾಗ ಬಂದು ಹೋಗೋ ಬದಲು ಪರ್ಮನೆಂಟ್ ಆಗಿ ಕಳ್ಸೋಣ ಅಂತ ಇವ್ರ ಮನೆಯವ್ರು ಯಾರಿಗೂ ಅನ್ನಿಸ್ತಾ ಇಲ್ವಾ? ನನಗೇನೋ ನಾಳೆನೇ ಇವನ್ನ ಮದುವೆ ಆಗಿ ಇಲ್ಲಿ ಬರೋದಕ್ಕೆ ಇಷ್ಟ ಅಂಕಲ್. ಆದ್ರೆ ನೀನು ನಾಳೆನೇ ನಮ್ಮ ಮನೆಗೆ ಬರೋದು ಸಂತೋಷನೇ. ಏನಂತೀಯ ಆದಿ? ಅದನ್ನ ನೀವು ಡಿಸೈಡ್ ಮಾಡ್ಬೇಕು ಡ್ಯಾಡ್. ಕಳ್ಳ ಕಣೋ ನೀನು. ಒಳಗೆ ಆಸೆ ಇಟ್ಕೊಂಡು ಈಗ ನಮ್ಮನ್ನು ಕೇಳ್ತಾ ಇದೆಯಾ? ನಮಗೆ ಈ ಮದುವೆಗೆ ಒಪ್ಪಿಗೆ ಇದೆ. ನಿಮ್ಮನೇಲಿ ಯಾರು ದೊಡ್ಡವರು ಇದ್ರೆ ಕರ್ಕೊಂಬ, ಅವ್ರ ಹತ್ರ ಮಾತಾಡೋಣ. ಡ್ಯಾಡ್, ಇವಳಿಗೆ ನಜೀರ್ ಚಾಚಾ ಮಾತ್ರ ಇರೋದು. ಸರಿ, ಅವ್ರನ್ನೇ ಕರ್ಕೊಂಬ. ಮತ್ತು ನಿಮ್ಮ ತಂದೆ ಇಲ್ಲೇ ಎಲ್ಲೋ ಇದ್ದಾರೆ ಅಂತ ಹೇಳ್ದಾಗಿತ್ತು. ಹೌದು, ಇಲ್ಲೇ ಇದ್ದಾರಂತೆ. ಆದರೆ ಎಲ್ಲಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ನಿರೋಷ, ಸಾಧ್ಯವಾದರೆ ಅವ್ರನ್ನೇ ಹುಡುಕಿ ಕರ್ಕೊಂಬ. ಎಂಗೇಜ್ಮೆಂಟ್ ಆದಮೇಲೆ ಅವ್ರು ಆಕ್ಷೇಪ ಮಾಡಿದ್ರೆ ಕಷ್ಟ ಆಗುತ್ತೆ. ಯಾವುದಕ್ಕೂ ಮುನ್ನೆಚ್ಚರಿಕೆ ವಹಿಸೋದು ಒಳ್ಳೇದಲ್ವಾ? ಸರಿ ಅಂಕಲ್, ನೀವು ಹೇಳ್ದಾಗೆ ಮಾಡ್ತೀನಿ. ನಾನೇನು ಬರ್ತೀನಿ. ನನಗೆ ಹೇಳಿದೆ ಅಂತ ಬೇಜಾರು ಮಾಡ್ಕೋಬೇಡ. ನಾನು ಹೇಳಿದ್ದು ನೀನು ಒಳ್ಳೇದಕ್ಕೆ.
ಡ್ಯಾಡ್ ಅವ್ಳನ್ನ ಬಿಟ್ಬಿಟ್ಟು ಬರ್ತೀನಿ. ಸರಿ. ಲೂಸು, ಏನಾಯ್ತು ನಿನಗೆ? ನಮ್ಮ ಅಪ್ಪ ಅಮ್ಮ ನಮ್ಮ ಮದುವೆಗೆ ಒಪ್ಪಿದಾರೆ ಕಣೆ. ಖುಷಿಯಾಗಿರ್ಬೇಕು ನೀನು. ನೀನ್ ನೋಡಿದ್ರೆ ಮುಖನ ಸಪ್ಪಿಗೆ ಸೋರಕಾಯಿ ತರ ಮಾಡ್ಕೊಂಡಿದ್ಯಲ್ಲ. ಅದೇ ಅಂಕಲ್ ಏನ್ ಹೇಳಿದ್ರು ಅಂತ ಗೊತ್ತಿದ್ದು ಈ ತರ ಮಾತಾಡ್ತಾ ಇದೆಯಲ್ಲೋ. ಏನೇ ಅಂದ್ರು? ನಾವಿಬ್ರು ಡಿವೋರ್ಸ್ ಆಗೋಣ ಅಂತ ಹೇಳಿದ್ರ? ಮದುವೆ ಆಗೋಣ ಅಂತ ಹೇಳಿದ್ದು ಗೊತ್ತಿದೆ ಕಣೋ, ಆದ್ರೆ ಈ ಮದುವೆ ನಡಿಬೇಕು ಅಂದ್ರೆ ನಮ್ಮ ತಂದೆಂಗೆ ಕರ್ಕೊಬಂದು ನಿಲ್ಸಿ ಅಂದ್ರು. ಅದು ನಿಂಗೂ ಗೊತ್ತು ತಾನೆ. ಆಂಟಿ ಅಂಕಲು ನಮ್ಮ ತಂದೆ ಬಗ್ಗೆ ಕೇಳಿದ್ರು. ಎಲ್ಲೇ ಇದ್ರು ಅವ್ರನ್ನ ಕರ್ಕೊಂಡ್ ಬಾ ಅಂತಾನೂ ಹೇಳಿದ್ರು. ಅವ್ರು ಹೇಳಿದ್ರು ಅಂತ ಚಿದಂಬರಮೇ ನನ್ನ ತಂದೆ ಅಂತ ಒಪ್ಕೊಂಡು ಕರ್ಕೊಂಬರಕ್ಕಾಗುತ್ತಾ? ಹಾಗೊಂದ್ ವೇಳೆ ಕರ್ಕೊಂಡ್ ಬಂದ್ರು ಅವ್ರನ್ನ ನೀ ನನ್ನ ತಂದೆ ಅಂತ ಒಪ್ಕೋತ್ಯಾ? ನೀನವತ್ತು ಚಿದಂಬರಮೇ ನಮ್ಮಪ್ಪ ಅಂತ ಹೇಳ್ದೆ. ನಿನ್ನಿಂದ ಸತ್ಯ ಗೊತ್ತಾದ್ರು ಅವತ್ತೇ ಅವ್ರು ನಮ್ಮಪ್ಪ ಅಲ್ಲ ಅಂತಾನೂ ಹೇಳಿದ್ದೀನಿ. ಯಾಕೆ ಹೇಳು? ಅಂತ ಕೆಟ್ಟಪ್ಪನ್ನ ನಾನು ಹೇಗೆ ಒಪ್ಕೊಳ್ಳಿ ಹೇಳು? ಮಾತಾಡು. ಏನ್ ಯೋಚನೆ ಮಾಡ್ತಿದ್ಯಾ? ನಾನು ಇವಾಗ ಏನ್ ಮಾಡ್ಲಿ ಅಂತನಾದ್ರೂ ಹೇಳು. ಚಿಂತೆ ಮಾಡ್ಕೊಂಬೇಡ ಕಣೆ. ನಾವಿಬ್ರು ಮದ್ವೆ ಆಗಕ್ಕೆ ಒಂದಲ್ಲ ಒಂದಾರೆ ಸಿಕ್ಕೇ ಸಿಗುತ್ತೆ. ಆ ಚಿದಂಬರಂ ಹೆಸರಿಗೆ ಮಾತ್ರ ನಿನ್ ತಂದೆ. ಅದೇ ತಂದೆ ಮಾಡ್ಬೇಕಾರೋ ಜವಾಬ್ದಾರಿ ಒಂದು ಮಾಡಿಲ್ಲ ಅವನು. ನಿನ್ನ ಸಾಕ್ಲಿಲ್ಲ, ಬೆಳೆಸಲಿಲ್ಲ. ಅವನು ಹೇಗೆ ನಿನ್ ತಂದೆ ಆಗ್ತಾನೆ? ಮತ್ತಿನ್ನೇನ್ ಮಾಡ್ಲಿ? ತಂದೆ ಹೆಸರು ತೆಗೆದೇ ಇದ್ರೆ ಹೇಗೋ? ನಿಮ್ಮಪ್ಪ ನನ್ನ ತಂದೆ ಬಗ್ಗೆ ಕೇಳಿದ್ರು. ಆದ್ರೆ ನಾವು ಅವ್ರಿಗೆ ಏನಾದೊಂದು ಉತ್ತರ ಕೊಡ್ಲೇಬೇಕಲ್ವಾ? ಏನ್ ಮಾಡೋದು ಅಂತನಾದ್ರೂ ಹೇಳು ಆದಿ. ಅದೆಲ್ಲ ನಿನಗೆ ಯಾಕೆ? ಎಲ್ಲ ನಾನು ಹ್ಯಾಂಡಲ್ ಮಾಡ್ತೀನಿ. ನಿನಗೇನು ಆದಷ್ಟು ಬೇಗ ನಮ್ಮಿಬ್ಬರು ಮದುವೆ ಆಗಬೇಕು ಅಷ್ಟೇ ತಾನೆ? ಮತ್ ಈಗ್ಲಾದ್ರೂ ನಗೆ. ಇದೇನ್ ರಂಜಿತ್, ಇದ್ರಲ್ಲಿ ನನ್ನ ಹೆಸರಿದೆ? ಏ ಪೆದ್ದಿ, ಅದನ್ನ ಸರಿಯಾಗಿ ನೋಡು. ನಿನ್ನ ಹೆಸರು ಮೇಲೆ ಯಾರ ಹೆಸರಿದೆ ಅಂತಾನು ಕಂಡ್ಬಿಟ್ಟು ನೋಡು. ಪ್ರೊಪ್ರೈಟರ್ ರಂಜಿತ್ ಅಂತ ಇದೆ. ಅಂದ್ರೆ ಇದು ನಿಮ್ಮ ಹೊಸ ಕಂಪ್ನಿ ವಿಸಿಟಿಂಗ್ ಕಾರ್ಡಾ? ನಿಮ್ಮ ಕಂಪ್ನಿ ಅಲ್ಲ ಕಣೆ, ನಮ್ಮ ಕಂಪ್ನಿ ಅಂತ ಹೇಳು. ಇದು ನಮ್ಮದೇ ಕಂಪ್ನಿ. ನೀನು ನನ್ನ ಬಾಳಲ್ಲಿ ಬಂದ್ಮೇಲೆ ತಾನೆ ನಾನೊಬ್ಬ ಒಳ್ಳೆ ಮನುಷ್ಯ ಆಗಿ ಇವತ್ತು ಹೊಸ ಜೀವನ ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಟ್ಟಿರೋದು. ಅದಕ್ಕೆ ಈ ಕಂಪ್ನಿಗೆ ನಿನ್ನ ಹೆಸರೇ ಇಟ್ಟಿರೋದು. ನೀವಿಬ್ರು ಯಾವಾಗಲೂ ಹೀಗೆ ನಗ್ತಾ ಇರಬೇಕು. ರಂಜಿತ್ತು ಅವ್ರ ಕಾಲ ಮೇಲೆ ಅವ್ರು ನಿಂತಿರೋದು ನೋಡಿದ್ರೆ ನಂಗೆ ತುಂಬ ಸಂತೋಷ ಆಗ್ತದೆ. ನೀವಿಬ್ರು ಅಪ್ಪ ಅಮ್ಮನ ಎದುರು ಹಾಕೊಂಡು ಮನೆ ಬಿಟ್ಟು ಬಂದಿರೋದು. ನೀವು ಹೀಗೆ ಚೆನ್ನಾಗಿರ್ಬೇಕು. ಆ ದೇವರು ನಿಮಗೆ ಒಳ್ಳೇದು ಮಾಡಲಿ. ಥ್ಯಾಂಕ್ಸ್ ಆಂಟಿ, ನಿಮ್ಮ ಆಶೀರ್ವಾದ ನಮಗೆ ಬೇಕು. ರಂಜಿತ್, ಆಶೀರ್ವಾದ ತಗೊಳ್ಳಿ. ಇರಲಿ ಬಿಡು ಸಾಕ್ಷಿ, ಅವರಿಗೆ ದೇವ್ರ ಆಶೀರ್ವಾದ ಇದ್ದರೆ ಅಷ್ಟೇ ಸಾಕು. ಸಾಕ್ಷಿ, ನಾಳೆನೇ ನಮ್ಮ ಕಂಪ್ನಿ ಓಪನಿಂಗು. ನನ್ನ ಫ್ರೆಂಡ್ಸ್ನೆಲ್ಲ ಕರೆದಾಗಿದೆ. ನೀನು ಯಾರಾದರೂ ಕರಿಬೇಕಾದ್ರೆ ಕರೆದ್ಬಿಡು, ಮರಿಬೇಡ. ರಂಜಿತ್, ಅಪ್ಪ ಅಮ್ಮನ್ನು ಕರಿಬೋದಾ? ಹೇ, ಏನು ಹೀಗೆ ಕೇಳ್ತಾ ಇದೀಯಾ? ಖಂಡಿತ ಕರಿ. ಬೇಕಾದ್ರೆ ನಾನು ಬರ್ತೀನಿ, ಇಬ್ರು ಒಟ್ಟಿಗೆ ಹೋಗಿ ಕರೆದು ಬರೋಣ. ಓಕೆ? ನಿಜವಾಗ್ಲೂ? ನಿಜವಾಗ್ಲೂ. ಆದರೆ ಒಂದು ಮಾತು, ನಾವು ಮನೆಗೆ ಹೋದಾಗ ನಿನ್ನ ಬಾಡಿ ಗಾರ್ಡ್ಸ್ ಇದ್ರಲ್ಲ, ಅವ್ರು ಮಾತ್ರ ಮನೇಲಿರಬಾರ್ದು ಅಷ್ಟೇ. ಸರಿ, ಅಮ್ಮನ್ ಫೋನ್ ಮಾಡಿ ಅವ್ರು ಇಲ್ಲದೆ ಇರೋ ಟೈಮ್ ಹೇಳಿ. ಆಗ ನಾನು ರಂಜಿತ್ ಬರ್ತೀವಿ ಅಂತ ಹೇಳ್ಬಿಡ್ತೀನಿ. ಸರಿ, ಕೇಳ್ಬಿಟ್ಟು ಹೇಳು. ರಂಜಿತ್, ಒಂದು ಮಾತು ಹೇಳ. ಹೇಳಿ. ಈ ಟೈಮಲ್ಲಿ ನಿಮ್ಮ ಡ್ಯಾಡಿನೂ ಇದ್ದಿದ್ರೆ. ಶಡಾಪ್. ನೋಡಿ, ಈ ಮನೆಯಲ್ಲಿ ಅವ್ರ ಹೆಸರು ಎತ್ತಬಾರ್ದು. ಅವ್ರು ನನಗೆ ತಂದೆನೂ ಅಲ್ಲ, ನಾನು ಅವ್ರಿಗೆ ಮಗನೂ ಅಲ್ಲ. ಆಂಟಿ, ಅವ್ರಿಗೆ ಅವ್ರ ತಂದೆ ಮೇಲೆ ಅಷ್ಟು ಕೋಪ ಇದೆ ಅಂತ ಗೊತ್ತಿದ್ದು ಅವ್ರ ಹೆಸರು ಯಾಕೆ ಎತ್ತಕ್ಕೆ ಹೋದ್ರಿ? ಅದು ಹಾಗಲ್ಲ ಸಾಕ್ಷಿ. ಯಾವುದೇ ತಂದೆಗಾದರೂ ಮಗ ಕಂಪ್ನಿ ಓಪನ್ ಮಾಡ್ತಿದ್ದಾನೆ ಅಂದರೆ ಸಂತೋಷ ಆಗೇ ಆಗುತ್ತಲ್ವಾ? ಅದಕ್ಕೆ ಹೇಳಿದೆ. ರಂಜಿತ್ಗೆ ಚಿದಂಬರಂ ಮೇಲೆ ಕೋಪ ಇರ್ಬೋದು, ಆದರೆ ರಂಜಿತ್ತು ಚಿದಂಬರಂ ಮಗ ಅನ್ನೋದು ಸುಳ್ಳಾಗಲ್ಲ ಅಲ್ವಾ?
ಏನ್ ಚಾಚಾ ಸಮಾಚಾರ, ಹೆಂಗಿದ್ದೀರಾ? ನಮ್ದೇನೈತೆ ಬೇಟಾ, ಅದೇ ಹಳೆ ಅಂಗಡಿ, ಅದೇ ಟೈರ್ ಪಂಚರ್ ನಡೀತಾ ಐತೆ. ಯಾಕೆ ಹಂಗಂತೀರಾ ಚಾಚಾ? ಹೊಸ ಶೋರೂಮ್ ಬೇರೆ ಓಪನ್ ಮಾಡ್ತಾ ಇದೀರಾ? ನಿರೋಷ ಅದಕ್ಕೆ ಅಂತ 30 ಲಕ್ಷ ಸಾಲ ಮಾಡಿದಾಳಲ್ಲ, ಯಾಕೆ 30 ಲಕ್ಷ ಚಾಚಂಗೆ ಕೊಟ್ಟಲ್ಲ, ಬೇರೆ ಯಾರು ಕೊಟ್ಬಿಟ್ಯಾ? ಹಾ, ಬೇರೆ ಯಾರಿಗೂ ಕೊಡ್ಲಿ? ಯಾವನಿಗೆ ಗೊತ್ತು? ನಿನ್ ಫ್ರೆಂಡ್ಸಿಗೆ ಕೊಟ್ಟು ನನ್ನ ಹತ್ರ ನಜೀರ್ ಚಾಚಂಗೆ ಅಂತ ಪಟ್ಟಿ ಕಟ್ಟಿ ಡೌ ಮಾಡ್ತಿಲ್ಲ ತಾನೆ? ನೋಡು, ನಿನ್ಗೆ ನನ್ನ ಬಗ್ಗೆ ಅಷ್ಟೊಂದು ಡೌಟ್ ಇದ್ರೆ ನಿನ್ ದುಡ್ಡೇ ಬೇಡ ನನ್ಗೆ. ಹಾಗಿದ್ರೆ ವಾಪಸ್ ಕೊಟ್ಬಿಡು. ಕೊಡಕ್ಕಾಗಲ್ಲ. ಯಾಕೆ ಹೇಳು? ಸ್ಟಾಕಿಗೆ, ಅಂಗಡಿಗೆ ಅಂತ ಅಡ್ವಾನ್ಸ್ ಕೊಟ್ಟಿರ್ತೀರಲ್ಲ, ಅದಕ್ಕೆ ಕೇಳೋದು. ಮಾತಾಡೋದಕ್ಕಿಂತ ಮುಂಚೆ ಯಾವತ್ತು ಯೋಚನೆ ಮಾಡಿ ಮಾತಾಡ್ಬೇಕು ಅಂತ. ಕರೆಕ್ಟಾ ಚಾಚಾ? ಹೌದು ಹೌದು ಆದಿ ಹೇಳ್ತಾ ಇರೋದು ಸರಿಯಾಗೈತೆ. ಯಾವಾಗ್ಲೂ ಯೋಚನೆ ಮಾಡಿ ಮಾತಾಡ್ಬೇಕು. ಸರಿ ಚಾಚಾ, ಅದೆಲ್ಲ ಬಿಡಿ. ಅದೇ ಒಂದ್ ವಿಷಯ ಹೇಳು, ಅದನ್ ಬಿಟ್ಟು ಬೇರೆ ಎಲ್ಲ ಮಾತಾಡ್ತಾ ಇದೀಯಾ? ಚಾಚಾ, ನಮ್ಮ ಮನೇಲಿ ನಂದು ಇಳ್ದು ಮದ್ವೆಗೆ ಒಪ್ಕೊಂಡಿದ್ದಾರೆ. ಅದಿ ಎಂತ ಒಳ್ಳೆ ಸುದ್ದಿ ಹೇಳಿದೆ ಆದಿ. ಇಷ್ಟು ದಿವಸದ ಮ್ಯಾಗೆ ನಿಮ್ಮಿಬ್ರು ಮದ್ವೆಗೆ ಗಳಿಗೆ ಕೂಡಿ ಬಂದೈತೆ ನೋಡು. ಆದ್ರೆ ಒಂದು ಸಮಸ್ಯೆ ಇದೆ ಚಾಚಾ. ಅಪ್ಪ ನಿರೋಷನ್ ತಂದೆ ಯಾರು ಅಂತ ಕೇಳಿದ್ರು. ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಇಲ್ಲಿಗೆ ಬಂದಿದ್ದೀನಿ ಚಾಚಾ. ಚಿದಂಬರಮೇ ನಿರೋಷನ್ ತಂದೆ ಅಂತ ನನಗೆ ಗೊತ್ತು. ಹಾಗಾದ್ರೆ ನಿಮ್ ತಂದೆ ಹತ್ರ ಹೋಗಿ ಅದನ್ನೇ ಹೇಳ್ಬಿಡು ಬೇಟಾ. ಚಿದಂಬರಮೇ ನಿರೋಷ ತಂದೆ ಅಂತ ಅಪ್ಪನಿಗೆ ಹೇಳೋದಕ್ಕೆ ನನಗೆ ಮನ್ಸಿಲ್ಲ ಚಾಚಾ. ಮತ್ತೆ ಮುಂದೆ ಏನ್ ಮಾಡ್ಬೇಕು ಅಂತ ಇದೆ ಬೇಟಾ? ಹೇಗಿದ್ರು ಇವಳನ್ನ ನೀವೇ ಸಾಕು ಬೆಳೆಸಿದ್ದೀರಾ, ನಿಮ್ಮನ್ನೇ ಇವಳ ತಂದೆ ಅಂತ ಅಪ್ಪನ ಮುಂದೆ ನಿಲ್ಲಿಸ್ತೀನಿ. ಅದಕ್ಕೆ ನಿಮ್ಮ ಒಪ್ಪಿಗೆ ಬೇಕು ಚಾಚಾ. ನೈ ಬೇಟ, ಅದು ನಿಮ್ದು ರೀತಿ ರಿವಾಜು ಬೇರೆ ಐತೆ, ನಮ್ದು ರೀತಿ ರಿವಾಜು ಬೇರೆ ಐತೆ. ಮದುವೆನಾಗಿ ಅದೆಲ್ಲ ತಕ್ಲೀಫ್ ಆಗ್ತದೆ. ನಿರೋಷಗೆ ತಂದೆ ಇದ್ದಾರಲ್ಲ, ಅವ್ರಿಗೆ ಕರಿ, ಅವರೇ ಬಂದು ನಿಮ್ದು ರೀತಿಯಲ್ಲಿ ಮದುವೆ ಮಾಡ್ಕೊಡ್ತಾರೆ. ಅದು ಮಾತ್ರ ಸಾಧ್ಯ ಇಲ್ಲ ಚಾಚಾ. ಯಾವತ್ತಿದ್ರು ಆ ಕಂತ್ರಿನ ನನ್ನ ಮಾವ ಅಂತ ನಾನು ಒಪ್ಕೊಳ್ಳಲ್ಲ. ಆಯ್ತು ಆದಿತ್ಯ, ಅವ್ರನ್ನ ಅಪ್ಪ ಅಂತ ಒಪ್ಕೊಳ್ಳೋದು ಬೇಡ, ನೀನ್ ಮಾವ ಅಂತ ಕರೆಯೋದು ಬೇಡ. ಅಟ್ಲೀಸ್ಟ್ ನನ್ನ ಕನ್ಯಾದಾನ ಮಾಡ್ಕೊಡೋದಕ್ಕಾದ್ರೂ ಅವ್ರಿಗೆ ಅವಕಾಶ ಮಾಡಿಕೊಡು ಪ್ಲೀಸ್. ಎಂದೂ ಇಲ್ದಿದ್ದ ತಂದೆ ಪ್ರೀತಿ ನಿನಗೂ ಇದೆ ಅಂತ ನನಗೆ ಇವತ್ತು ಗೊತ್ತಾಯ್ತು. ನನ್ನ ಮುಂದೆ ಆ ಚಿದಂಬರಂನ ದ್ವೇಷ ಮಾಡ್ತೀನಿ ಅಂತ ನಾಟಕ ಮಾಡ್ತೀಯಾ? ಇಲ್ಲ ಕಣೋ, ನಾನು ನಿನ್ಗಿಂತ ಹೆಚ್ಚೆ ಚಿದಂಬರಂನ ದ್ವೇಷ ಮಾಡ್ತೀನಿ. ಆದರೆ ಏನು ಮಾಡಲಿ, ಸೂರ್ಯ ಅಂಕಲು ನಮ್ಮಿಬ್ರು ಮದುವೆ ಒಪ್ಕೋಬೇಕಂದ್ರೆ ನಮ್ಮ ತಂದೆನ ಕರ್ಕೊಂಡು ಅಂತ ಹೇಳಿದ್ರಲ್ವಾ, ಅದಕ್ಕೆ ಹೇಳಿದೆ ಅಷ್ಟೇ. ನನಗೆ ಯಾಕೋ ನಿನ್ನ ಮಾತಿನ ಮೇಲೆ ನಂಬಿಕೆನೇ ಬರ್ತಿಲ್ಲ. ನೀನು ಸುಳ್ಳು ಹೇಳ್ತಿದ್ಯಾ ಅಂತ ನನಗೆ ಅನಿಸ್ತಿದೆ. ರೋಡಲ್ಲಿ ಹೋಗೋ ಯಾವನ್ನೋ ಒಬ್ಬನ ಕರ್ಕೊಂಬಂದು ನಿನ್ನ ತಂದೆ ಅಂತ ಕನ್ಯಾದಾನ ಮಾಡ್ತೀನೋ ಹೊರತು ಆ ನೀಚಿನ ಕೈಲಿ ಮಾಡಿಸಲ್ಲ. ಅದೇ ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊಳ್ಳು. ನೀನು ನನಗೆ ಅರ್ಥ ಮಾಡಿಸೋ ಅವಶ್ಯಕತೆ ಇಲ್ಲ. ಹಾಗೊಂದ್ ವೇಳೆ ನಿಂಗೆ ಚಿದಂಬರಮೇ ಕನ್ಯಾದಾನ ಮಾಡ್ಕೊಡ್ಬೇಕು ಅಂತ ಇದ್ರೆ ಬೇರೆ ಯಾರಾದ್ರೂ ಹುಡುಗನ್ ನೋಡ್ಕೊ. ಸಾಕ್ಷಿ, ಮನೇಲಿ ಬಾಡಿ ಗಾರ್ಡ್ಸ್ ಇಲ್ಲ ತಾನೆ? ನಮ್ಮ ಮನೇಲಿ ಯಾವ ಬಾಡಿ ಗಾರ್ಡ್ಸ್ ಇರ್ತಾರೆ? ಇದಾರಲ್ಲ, ನನಗಿಬ್ರು ಬಾಡಿ ಗಾರ್ಡ್ಸು, ಅವ್ರ ಬಗ್ಗೆ ಕೇಳಿದೆ. ರಂಜಿತ್, ನೀವು ಈ ರೀತಿ ಎಲ್ಲ ಮಾತಾಡ್ಬೇಡಿ, ನನಗೆ ಬೇಜಾರಾಗುತ್ತೆ. ಅಲ್ಲ, ಯಾಕೆ ಕೇಳಿದೆ ಅಂತಂದ್ರೆ ಅಕಸ್ಮಾತ್ ಅವ್ರ ಮನೇಲಿದ್ರೆ ನಾನು ನೋಡಿದ ತಕ್ಷಣ ಯುದ್ಧ ಶುರು ಮಾಡ್ಬಿಡ್ತಾರೆ, ಅದಕ್ಕೆ ಕೇಳಿದೆ. ಅವ್ರು ಇಲ್ಲ ಅಂತ ತಿಳ್ಕೊಂಡೆ ನಾನು ನಿಮ್ಮನ್ನು ಕರ್ಕೊಂಡು ಬಂದಿದ್ದು. ಬನ್ನಿ. ಸಾಕ್ಷಿ, ರಂಜಿತ್, ಬನ್ನಿ ಬನ್ನಿ ಕೂತ್ಕೊಳ್ಳಿ, ಬನ್ನಿ. ಮಾವ, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು? ಹಾಂ, ಚೆನ್ನಾಗಿದ್ದೀನಿ. ಓಹ್, ಮತ್ತೆ ಹೇಗಿದ್ದೀರಿ? ನಾವಿಬ್ರು ಚೆನ್ನಾಗಿದ್ದೀವಿ, ನೀವಿಬ್ರು ಹೇಗಿದ್ದೀರಾ? ಸೂಪರ್. ನಿಮ್ಮ ಮಗಳು ಮಾಡೋ ಅಡುಗೆ ತಿಂದು ತಿಂದು ಒಂದು ರೌಂಡ್ ದಪ್ಪ ಆಗಿದ್ದೀನಿ.
ಸರಿ, ನೀವೆಲ್ಲರೂ ಮಾತಾಡ್ತಾ ಇರಿ, ನಾನು ಕಾಫಿ ತರ್ತೀನಿ. ಅಮ್ಮ ನಾನು ಬರ್ತೀನಿ. ರಂಜಿತ್, ನೀವು ಯಾವುದೋ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ರಲ್ಲ, ಏನಾಯ್ತು? ನಾವೀಗ ಅದಕ್ಕೆ ಬಂದಿರೋದು. ನಾಳೆ ರಂಜಿತ್ ಕಂಪ್ನಿ ಇನಾಗ್ರೇಷನ್ ಇದೆ, ಅದಕ್ಕೆ ನಿಮ್ಮನ್ನ ಇನ್ವೈಟ್ ಮಾಡೋಣ ಅಂತ. ನೀವು ಖಂಡಿತ ಬರಬೇಕು. ಖಂಡಿತ ಬರ್ತೀವಿ. ನನ್ನ ಮಗಳು ಅಳಿಯ ಹೊಸ ಕಂಪ್ನಿ ಶುರು ಮಾಡ್ತಾ ಇದ್ದಾರೆ ಅಂದರೆ ಬರದೇ ಇರೋದಕ್ಕಾಗತ್ತಾ? ನೀವು ಕರೀದೇ ಇದ್ರು ಖಂಡಿತ ಬರ್ತೀವಿ. ಬರ್ದೇ ಇದ್ರೆ ನಾನು ಬಿಡ್ತೀನಾ? ರಂಜಿತ್ ಹತ್ರ ಕಾರ್ ಇತ್ತಲ್ವಾ, ಅದ್ರಲ್ಲಿ ಬರೋದು ಬಿಟ್ಬಿಟ್ಟು ಬೈಕಲ್ಲಿ ಯಾಕೆ ಬಂದ್ರಿ? ಆ ಕಾರು ಅವ್ರ ತಂದೆದು. ಅದಕ್ಕೆ ಅವ್ರ ತಂದೆಗೆ ಸಂಬಂಧಪಟ್ಟಿರೋ ಯಾವ ವಸ್ತುನೂ ಅವ್ರಿಗೆ ಬೇಡ ಅಂತ ಡಿಸೈಡ್ ಮಾಡಿದ್ದಾರೆ. ಹಾಗಾದ್ರೆ ರಂಜಿತ್ಗೆ ಒಂದು ಕಾರ್ ತಗೊಳಕ್ ಹೇಳು. ಹೇಳಿದ್ದೀನಿ ಅಮ್ಮ, ಹೇಗಿದ್ರು ಈಗ ಕೈನಲ್ಲಿ ಅಮೌಂಟ್ ಇದೆಯಲ್ವಾ, ಕಾರ್ ತಗೊಂಡ್ರೆ ಬಿಸ್ನೆಸ್ಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ರು. ಅದು ಅಲ್ಲದೆ ಅವ್ರು ಯಾರ ಮಾತನ್ನು ಕೇಳಲ್ಲ, ತುಂಬಾ ಸ್ವಾಭಿಮಾನಿ. ಗುಡ್. ಈ ನಿಮ್ಮ ಸ್ವಾಭಿಮಾನನೇ ನಿಮ್ಮನ್ನ ಉತ್ತುಂಗ ಕರ್ಕೊಂಡು ಹೋಗುತ್ತೆ. ಸ್ವಾಭಿಮಾನ ಎಲ್ಲಿರುತ್ತೋ ಅಲ್ಲಿ ಯಶಸ್ಸಿರುತ್ತೆ. ಅದು ಅಂಥ ವ್ಯಕ್ತಿಗಳನ್ನ ಹುಡ್ಕೊಂಡು ಬರೋದು. ನನಗೆ ಸ್ವಾಭಿಮಾನ ಅನ್ನೋದಕ್ಕಿಂತ ಏನಾದರೂ ಸಾಧಿಸಬೇಕು ಅನ್ನೋ ಹುಚ್ಚು. ಅವಾಗೆಲ್ಲ ಅಪ್ಪನ ಹತ್ರ ಸ್ವಾಭಿಮಾನ ಒತ್ತೆ ಇಟ್ಟು ತುಂಬ ದೊಡ್ಡ ತಪ್ಪು ಮಾಡಿದ್ದೀನಿ. ಅವಾಗ ಮಾಡಿದ ತಪ್ಪಿಗೆ ಈಗಲೂ ಸಫರ್ ಮಾಡ್ತಿದ್ದೀನಿ ನಾನು. ತಪ್ಪು ಮಾಡೋದು ಮನುಷ್ಯನ ಸಹಜ ಗುಣ. ಈ ಹಿಂದೆ ರಂಜಿತ್ ತುಂಬ ತಪ್ಪುಗಳನ್ನ ಮಾಡಿದ್ದಾರೆ, ಆದರೆ ಅದನ್ನೆಲ್ಲ ತಿದ್ಕೊಂಡು ಒಳ್ಳೆ ಮನುಷ್ಯ ಆಗಿದ್ದಾರೆ. ನಮಗೆಲ್ಲ ಅದೇ ಸಂತೋಷ. ಇದನ್ನು ನಿನ್ನ ಅಣ್ಣ ತಮ್ಮ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವತ್ತಲ್ಲ ನಾಳೆ ಅರ್ಥ ಮಾಡ್ಕೊಂಡೇ ಮಾಡ್ಕೋತಾರೆ. ನಾವಂತೂ ಖಂಡಿತ ಫಂಕ್ಷನಿಗೆ ಬಂದೇ ಬರ್ತೀವಿ. ಆದರೆ ಆದಿ ಆರ್ಯ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ನೀವು ಬಂದರೆ ಎಲ್ಲರೂ ಬಂದ ಹಾಗೆ ಮಾವ. ತಗೊಂಬ ಅರ್ಶಿನ ಕುಂಕುಮ. ನಂಗೆ ಬೇಡಮ್ಮ. ತವ್ರ ಮನೆ ಸೀರೆನ ಹಾಗೆಲ್ಲ ಬೇಡ ಅಂತ ಹೇಳಬಾರ್ದು. ಹೆಣ್ಮಕ್ಳಿಗೆ ತವ್ರ ಮನೆ ಸೀರೆನೇ ಶ್ರೇಯಸ್ಸು. ನನಗೆ ಈ ಅಮೌಂಟ್ ಬೇಡ, ಸೀರೆ ಮಾತ್ರ ಸಾಕು. ಸಾಕ್ಷಿ, ನೀನು ಅದು ಬೇಡ ಇದು ಬೇಡ ಅಂತ ಹೇಳಬಾರ್ದು. ನಾವು ನಮ್ಮ ಸಂತೋಷ ಕೊಡ್ತಾ ಇರೋದು, ತಗೋಬೇಕು ನೀನು. ನಾವು ಯಾಕೆ ಇದನ್ನು ನಿನಗೆ ಕೊಡ್ತಾ ಇದ್ದೀವಿ ಗೊತ್ತಾ? ನಿನ್ನ ಮದುವೆನ ನಮ್ಮ ಕೈಲಿ ಗ್ರ್ಯಾಂಡಾಗಿ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇದನ್ನಾದರೂ ನೀವು ತಗೊಂಡ್ರೆ ನಮಗೆ ಸಮಾಧಾನ ಆಗುತ್ತೆ. ಸರಿ, ನಿಮಗೆ ಖುಷಿ ಆಗುತ್ತೆ ಅನ್ನೋದಾದರೆ ತಗೊಳ್ತೀನಿ. ಸರಿ ಮಾವ, ನಾವಿನ್ನು ಹೊರಡ್ತೀವಿ. ಹೊರಡ್ತೀವಿ ಅಂತ ಹೇಳಬಾರ್ದು, ಹೋಗಿ ಬರ್ತೀವಿ ಅಂತ ಹೇಳಬೇಕು. ಬರೀ ಹೊರಡ್ತೀವಿ ಅಂದರೆ ಈ ಮನೆ ಋಣ ಇಲ್ಲಿಗೆ ಮುಗೀತು ಅಂತ. ಹೋಗಿ ಬರ್ತೀವಿ ಅಂದರೆ ಈ ಮನೆ ಋಣ ಇನ್ನೂ ಇದೆ ಅಂತ. ಸರಿ ಮಾವ, ಹೋಗಿ ಬರ್ತೀವಿ ಹಾಗಾದರೆ. ಸರಿ. ರಂಜಿತ್ ಹೊಸ ಕಂಪ್ನಿ ಶುರು ಮಾಡ್ತಿದ್ದಾರೆ. ನಾಳೆ ಆದರೂ ಇನಾಗ್ರೇಷನ್ ಇದೆ. ನೀನು ತಪ್ಪದೆ ಬರಬೇಕು ಕಣೋ. ನನಗೆ ಬೇರೆ ಕೆಲಸ ಇದೆ, ಬರೋಕ್ಕಾಗಲ್ಲ. ನಿರೋಷ,
ನಿನ್ನ ಮದುವೆ ಪ್ರಾಬ್ಲಮ್ಗಿರೋ ಒಂದೇ ಒಂದು ಸೊಲ್ಯೂಷನ್ ಅಂದರೆ ಒಂದು ನೀನು ಆದಿತ್ಯನ ಮರೆತು ಬಿಡೋದು, ಇಲ್ಲ ನಿನಗೆ ತಂದೆನೇ ಇಲ್ಲ ಅಂತ ಹೇಳೋದು. ಡ್ಯಾಡ್, ಆದಿತ್ಯನ ಮರ್ತು ಬಿಡು ಅಂತ ಮಾತ್ರ ಹೇಳ್ಬೇಡಿ. ಅವನನ್ನು ಮರೆಯೋದು ಒಂದೇ, ನನ್ನ ಪ್ರಾಣ ಬಿಡೋದು ಒಂದೇ. ಹಾಗಾದರೆ ನಿನಗಿರೋ ಒಂದೇ ಒಂದು ದಾರಿ ಅಂದರೆ ತಂದೆಯನ್ನು ಮರೆಯೋದು.